50 ವರ್ಷ ಆದ್ಮೇಲೆ ನನ್ನ ಕೈಲಿ ಒಂದು ಕೋಲ್ ಇರುತ್ತೆ, ತಲೆ ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಹ್ಯಾಪಿ ಆನಿವರ್ಸರಿ ಗೀತಾ ಅಂತ ಹೇಳ್ತೀನಿ. ನಿಮ್ಮನ್ ಮದ್ವೆ ಆಗಿ ಬಂದಾಗ ಜೀವನ ಅಂದ್ರೆ ಏನಂತಾನು ಗೊತ್ತಿರ್ಲಿಲ್ಲ ನನ್ಗೆ. ಅದನ್ನ ನನಗೆ ಹೇಳ್ಬೇಕು. ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಸಂಬಂಧ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಇದೆಲ್ಲ ಕಲ್ತಿದ್ದೆ ನಿನ್ನಿಂದ. ಆದ್ರೂ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ. ಯಾಕೆ ಹಾಗೆ ಅನ್ಕೋತೀರಾ? ನಿಮ್ಗೂ ಎಲ್ಲ ಗೊತ್ತಿದೆ. ಸ್ವಲ್ಪ ದಿನ ನಿನ್ನಿಂದ ದೂರ ಇರೋಣ ಹಾಗೆ ಹೀಗೆ ಅಂತ ಅನ್ಕೊಂಡು ನಿನ್ನ ತವ್ರ ಮನೆ ಕಳ್ಸ್ಬಿಟ್ಟೆ ನೋಡು. ಅದರಿಂದ ಒಳ್ಳೇದೇ ಆಗಿದೆ ಅಲ್ವಾ? ದೂರ ಇದ್ದಷ್ಟು ಒಬ್ರ ಬೆಲೆ ಒಬ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದ ನಮ್ಮ ಮಧ್ಯ ಪ್ರೀತಿನೂ ಹೆಚ್ಚಾಗಿದೆ ಅಲ್ವಾ? ನೀನ್ ತವ್ರ ಮನೆಗೆ ಹೋದಾಗ ನಿನಗೆ ಎಷ್ಟು ಫೀಲ್ ಆಗಿರ್ಬೋದು, ಅದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಯಾಕೆ ಬೇಜಾರು ಮಾಡ್ಕೋತೀರಾ? ಅದೆಲ್ಲ ಒಂದು ಪರೀಕ್ಷೆ ಅನ್ಕೊಂಡಿದ್ದೆ ನಾನು. ಅದನ್ನೆಲ್ಲ ನಿಭಾಯಿಸಿರೋದಕ್ಕೆ ಇವತ್ತು ಇಷ್ಟು ಖುಷಿಯಾಗಿರೋದು. ಅದೇನೋ ಅಂತಾರಲ್ಲ, ಕಷ್ಟ ಗೊತ್ತಿರೋರ್ಗೆ ಸುಖದ ಬೆಲೆ ಏನು ಅಂತ ಗೊತ್ತಿರುತ್ತೆ. ಆದ್ರೆ ಸುಖವಾಗಿದ್ದವ್ರಿಗೆ ಸಡನ್ ಆಗಿ ಕಷ್ಟ ಬಂದ್ರೆ ಆ ಕಷ್ಟನೇ ದೊಡ್ಡದು ಅನ್ಸುತ್ತೆ. ಹಾಗಿರೋದೆಲ್ಲ ಒಳ್ಳೇದಕ್ಕೆ ಬಿಡಿ. ಕರೆಕ್ಟು. ಆಲ್ ಈಸ್ ವೆಲ್ ದಟ್ ಹ್ಯಾಪನ್ಸ್ ವೆಲ್. ಆನಿವರ್ಸರಿಗೆ ನಿನಗೇನು ಗಿಫ್ಟ್ ಕೊಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ? ಅದ್ರ ಬಗ್ಗೆ ನಾನು ಏನು ಯೋಚನೆನೇ ಮಾಡಿರ್ಲಿಲ್ಲ. ಆದ್ರೆ ಬೇರೆ ಏನೋ ಅನ್ಕೋತಾ ಇದ್ದೆ. ಅನ್ಕೊಂಡ್ ಹಾಗೆ ಅದು ಸರಿ ಹೋದ್ರೆ ಸಾಕು. ಏನಂತ ಹೇಳು, ಸರಿ ಮಾಡೋಣ. ಅಮ್ಮಂಗೆ ನನ್ನ ಮೇಲಿರೋ ಕೋಪ ಕರಗಬೇಕು. ಮುಂಚೆ ಇದ್ದ ಹಾಗೆ ನನ್ನ ಹತ್ರ ಮಾತಾಡ್ಬೇಕು. ಇಷ್ಟೇ ನಂಗೆ ತಲೆಯಲ್ಲಿರೋದು. ಅದೆಲ್ಲ ಸರಿ ಆಗುತ್ತೆ ಬಿಡು ಗೀತಾ. ನಾನು ಆನಿವರ್ಸರಿಗೆ ಅಂತ ಒಂದು ಸ್ಪೆಷಲ್ ಕವನ ಬರೆದಿದ್ದೀನಿ. ನೀವ್ ಯಾವಾಗ ಕವಿ ಆದ್ರಿ? ಇದೆಲ್ಲ ಹಿಡನ್ ಟ್ಯಾಲೆಂಟ್ ಗೊತ್ತಾ. ಆದ್ರೆ ಒಂದು ಕಂಡೀಷನ್ ಇದೆ, ಯಾವುದೇ ಕಾರಣಕ್ಕೂ ನಗ್ಬಾರ್ದು. ಸರಿ, ನಗಲ್ಲ. ನೀವ್ ಚೆನ್ನಾಗೇ ಬರ್ದಿರ್ತೀರಾ ಅಂತ ನನಗೆ ಗೊತ್ತು. ಕೊಡಿ, ನಾನು ಓದ್ತೀನಿ. ನೋ ನೋ ನೋ, ಅಷ್ಟೊಂದು ಕಷ್ಟಪಟ್ಟು ಬರ್ದಿದ್ದೀನಿ, ನಾನೇ ಓದ್ತೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನೀನು ಓದ್ಬಿಟ್ರೆ ಅರ್ಥ ಅಪಾರ್ಥ ಆಗ್ಬಿಡುತ್ತೆ. ರೆಡಿನಾ? ಓದಿ. ನಿನ್ನ ಪ್ರೀತಿಯ ಗುಂಗಲಿ ನಾ ಮುಳುಗಿರಲು, ನನ್ನ ಪ್ರೇಮದ ಅಲೆಯಲ್ಲಿ ನೀ ತೇಲುತ್ತಿರಲು. ಮುಳುಗಿ ತೇಲುವ ಬಯಕೆ ಮನಕ್ಕೆ ಅತಿಯಾಗಿ, ನಿನಗಾಗಿ ಕಾದಿರುವೆ ಉಸಿರಿಡಿದು ಬಿಗಿಯಾಗಿ. ಕರೆದೊಯ್ಯು ಬಾ ಗೆಳತಿ ಒಲವಿನ ತೀರಕ್ಕೆ, ಹೆಸರಿಡು ಬಾ ಗೆಳತಿ ತೀರದ ಭಾವಕ್ಕೆ. ವಾ ವಾ ವಾ, ಹೇಗಿದೆ? ಚೆನ್ನಾಗಿದೆ. ತಗೊಳ್ಳಿ ಶಲ್ಜ, ಇಲ್ಲೇ ಅಡಿಕೆ ಹಾಕೊಳ್ಳಿ. ನನಗೆ ಎಲೆ ಅಡಿಕೆ ಹಾಕೊಳ್ಳೋ ಅಭ್ಯಾಸನೇ ಇಲ್ಲ ಸುಮತಿ. ಅಡಿಕೆ ತಗೋತೀನಿ. ಸರಿ, ನನಗೂ ಅಭ್ಯಾಸ ಇರಲಿಲ್ಲ. ಈ ಮನೆಗೆ ಬಂದ್ಮೇಲೆ ಅಭ್ಯಾಸ ಆಯ್ತು. ಅಲ್ಲ ಸುಮತಿ, ಆ ಗೀತಂಗ್ ಬುದ್ಧಿ ಕಲಿಸ್ತೀನಿ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ. ಏನ್ ಮಾಡ್ದಿ? ನನಗಂತೂ ಏನು ಕಾಣ್ಲಿಲ್ಲಪ್ಪ. ಅವಳು ಆರಾಮಾಗೇ ಇದ್ದಾಳೆ. ಕೆಲವರು ಬದಲಾಗಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಮಾಡಕ್ಕಾಗತ್ತೆ ಜಲ್ಜಾ? ಅಯ್ಯೋ, ಯಾಕೆ ಹಾಗೆ ಅನ್ಕೋತಿದ್ದೀಯಾ? ಏನಾದ್ರೂ ಐಡಿಯಾ ಬೇಕಾಗಿದ್ರೆ ನನ್ ಕೇಳ್ಬೇಕಾಗಿತ್ತು, ನಾನೇ ಹೇಳ್ಕೊಡ್ತಿದ್ದೆ. ಅವಳಗ್ ಬುದ್ಧಿ ಬರ್ಲಿ ಅಂತ ಏನೇನೋ ಮಾಡ್ದೆ. ಕಾಫಿ ತಿಂಡಿ ಮಾಡ್ಬೇಡ, ಅಡ್ಗೆ ಮನೆಗೆ ಹೋಗ್ಬೇಡ, ಜಾನು ಪುಟ್ಟಿನಂತೂ ಮುಟ್ಲೇಬೇಡ ಅಂತ. ಆದ್ರೆ ಯಾವ್ದು ಪ್ರಯೋಜನಕ್ಕೆ ಬರ್ಲಿಲ್ಲ. ಅವಳಗ್ ಬುದ್ಧಿ ಕಲ್ಸೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ ಅಂತ ನನಗೆ ಅರಿವಾಯ್ತು ಅಷ್ಟೆ. ನೀನ್ ಬಿಡು ಸುಮತಿ, ತುಂಬಾ ಮೆದು, ಗಟ್ಟಿಯಾಗಿ ಒಂದು ಮಾತಾಡಕ್ಕೂ ಬರೋದಿಲ್ಲ. ನೋಡು ಸುಮತಿ, ಸಮಯ ಸಂದರ್ಭ ನೋಡ್ಕೊಂಡು ಸರಿಯಾಗಿ ಮಾತಾಡ್ಬೇಕು, ಆಗ್ಲೇ ವರ್ಕೌಟ್ ಆಗೋದು. ಏನೋ ನನ್ನ ಹಣೆ ಬರ, ನನ್ನ ಸಿಟ್ಟನ್ನ ನಾನೇ ನುಂಗ್ಕೋಬೇಕು ಅಷ್ಟೆ. ಅಯ್ಯೋ, ಯಾಕೆ ಇಷ್ಟೊಂದು ನಿರಾಸೆ ಆಗ್ತಿದೀಯ ಸುಮತಿ? ನಾಳೆ ಹೇಗೋ ಮನೇಲಿ ಜನ ಸೇರ್ತಾ ಇದ್ದಾರೆ, ಅವ್ರ ಮುಂದೆ ಎಲ್ಲ ದಬಾಯಿಸ್ ಕೇಳೋ. ಏನು ಏನ್ ಕೇಳಲಿ? ನೀನೇನ್ ಕೇಳ್ಬೇಕು? ಅವಳೇನ್ ಹೇಳ್ತಾಳೆ ಎಲ್ಲ ನಾನೇ ಹೇಳ್ಬೇಕಾ? ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ, ಸೊಸೆಯಿಂದ ಅಷ್ಟೊಂದು ಹಿಂಸೆ ಅನುಭವಿಸಿದೀಯಾ, ನೋವು ಅನುಭವಿಸಿದ್ಯಾ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಿದ್ಯಲ್ಲ. ಏನು ಪ್ರಯೋಜನ ಇಲ್ಲ ನೀನು. ನನ್ನ ಹಣೆ ಬರಾನೇ ಅಂಥದ್ದು. ಏನ್ ಮಾಡೋದು ಜಲ್ಜಾ? ಅಯ್ಯೋ, ಹಾಗೆ ಅನ್ಕೋತೀಯ ಸುಮತಿ? ಅತ್ತೆ ಅಂದ್ರೆ ಯಾವಾಗ್ಲೂ ಮೇಲ್ಗೈಯಾಗೆ ಇರ್ಬೇಕು. ಆ ಸ್ಥಾನನ ನೀನ್ ಯಾವಾಗ್ಲೂ ಬಿಟ್ಕೊಡಲ್ಲ, ನನಗೂ ಗೊತ್ತು. ನೋಡು, ನಾಳೆ ನಾನು ಹೇಳ್ದಾಗ ಮಾಡು, ಆವಾಗ ನೋಡು ಅವಳು ಹೇಗ್ ಬಾಲ ಮುದ್ರಕೊಂಡಿರ್ತಾಳೆ ಅಂತ. ಏನ್ ಮಾಡ್ಬೇಕು ಹೇಳಿ? ಹೇಗೋ ಅವಳು ನಾಳೆ ಫಂಕ್ಷನ್ಗೆ ಅವ್ಳ ಫ್ರೆಂಡ್ಸ್ನೆಲ್ಲ ಕರೆದಿದ್ದಾಳೆ. ಕಬಡ್ಡಿ ಟೀಮ್ ಅವ್ರು ಬರ್ತಾರೆ, ರೇಡಿಯೋ ಸ್ಟೇಷನ್ ಅವ್ರು ಬರ್ತಾರೆ. ಅವ್ರ ಮುಂದೆ ಎಲ್ಲ ಮೆತ್ತ ವಿಷಯ ತೆಗಿ, ಅದೇ ಆಪರೇಷನ್ ಮಾಡಿಸ್ಕೊಂಡಿರೋ ವಿಷಯ. ಆಗ ಬಂದವ್ರಿಗೆ ಅವಳಿಗೆ ಮುಖ ತೋರ್ಸಕ್ಕೆ ಆಗಲ್ಲ. ಈ ತರ ಮಾಡಿದ್ರೇನೆ ವರ್ಕೌಟ್ ಆಗೋದು, ಗೊತ್ತಾ?
ಆಮೇಲೆ ಸರಿಯಾದ ಸಂದರ್ಭ ನೋಡ್ಕೊಂಡು ನಾನು ನಿನಗೆ ಸನ್ನೆ ಮಾಡ್ತೀನಿ, ಆಗ ವಿಷಯ ಶುರು ಮಾಡು ಏನೋ. ಮಾಡ್ತೀನಿ. ನಾನು ನಿನ್ನ ಜೊತೆನೇ ಇರ್ತೀನಿ ಸುಮತಿ, ಯೋಚನೆ ಮಾಡಬೇಡ. ನೀವು ಹೇಳಿದ ಒಳ್ಳೇದೇ ಆಯ್ತು. ನಾಳೆ ಅವಳಿಗೆ ಸರಿಯಾಗಿ ಬೆವರಿಳಿಸ್ತೀನಿ. ಧರ್ಮಜ್ಯೋತಿ ಸ್ವರೂಪಾಯ ಎಲ್ಲ ಬಂದ್ರ ಗೀತಾ, ಅದೆಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ? 2 ವರ್ಷದ ಹಿಂದೆ ಮದುವೆ ಮಂಟಪದಲ್ಲಿ ಹೇಗಿದೆಯೋ ಈಗ್ಲೂ ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ಯೋ. ಹೌದೌದು, 2 ವರ್ಷದಲ್ಲಿ ಸ್ವಲ್ಪನೂ ಸಣ್ಣ ಆಗಿಲ್ಲ ಅವಳು. ಆಗ ಹೇಗಿದ್ಲು ಹಾಗೇ ಇದ್ದಾಳೆ, ಅದಕ್ಕೆ ಹಾಗೇ ಕಾಣಿಸ್ತಾ ಇದ್ದಾಳೆ. ಅಮ್ಮ, ನಾನ್ ದಪ್ಪ ಆಗಿದ್ದೀನಾ? ಇಲ್ಲ ಕಣೆ, ನೀನೆಲ್ ದಪ್ಪ ಆಗಿದ್ಯಾ? ಹೇಗಿದ್ಯೋ ಹಾಗೆ ಇದ್ಯಾ. ಹೇಳ್ಬೇಕು ಅಂದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ. ಅಮ್ಮ, ಪೂಜೆಗೆಲ್ಲ ವ್ಯವಸ್ಥೆ ಮಾಡಾಗಿದೆ. 5 ಜನ ಗರ್ಭಿಣಿಯರು ಕೂಡ ಬಂದಾಗಿದೆ. ಬಾಗ್ನ ಕೊಡೋ ಸಾಮಗ್ರಿಗಳೆಲ್ಲ ತಂದಿದ್ರೆ ತಾನೆ? ಶಾಸ್ತ್ರಿಗಳೇ, ಎಲ್ಲ ರೆಡಿ ಇದೆ. ಹಾಗಾದ್ರೆ ಬನ್ನಿ, ಬೇಗ ಮುಗಿಸ್ಬಿಡೋಣ. ಬನ್ನಿಮ್ಮ. ಅಮ್ಮ, ಇವಾಗ ಟೈಮ್ ತುಂಬಾ ಚೆನ್ನಾಗಿದೆ, ದಾನ ಮಾಡೋರು ಮಾಡ್ಬೋದು. ದತ್ತ, ಪಿಂಕಿ, ಹೋಗಿ ದಾನ ಕೊಡಿ. ಹಾಗೆ ಇನ್ನೊಂದು ಜೋಡಿ ಇದೆ ಅಂತ ಹೇಳಿದ್ರಲ್ಲ, ಅವರು ಮುಂದೆ ಬಂದ್ಬಿಡಿ. ಹೋಗಮ್ಮ, ಅವ್ರು ಕರೀತಾ ಇದ್ದಾರೆ. ಇಲ್ಲ ಅಮ್ಮ, ನಾನು ಹೋಗಲ್ಲ. ನೀನ್ ಯಾಕೆ ಹೋಗಲ್ಲ ಅಂತಿದ್ಯಾ? ಮದುವೆ ದಿನ ಒಳ್ಳೇದಾಗ್ಲಿ ಅಂತ ತಾನೇ ಈ ಪೂಜೆ ಎಲ್ಲ ಮಾಡಿಸ್ತಾ ಇರೋದು. ಹೋಗು. ಲಕ್ಕಿ ಅವರು ಬೇಡ ಅಂತ ಹೇಳಿದಾರಮ್ಮ. ಅವ್ರು ಬೇಡ ಅಂದಾಗ ನಾನು ಹೇಗೆ ಹೋಗ್ಲಿ? ಯಾಕಂತೆ? ಅದೆಲ್ಲ ಒಂದು ದೊಡ್ಡ ಕತೆ, ನಿಂಗೆ ಆಮೇಲೆ ಹೇಳ್ತೀನಿ, ಸುಮ್ನಿರು. ಲಕ್ಕಿ, ನೀವು ಬನ್ನಿ. ಇಲ್ಲ ಅರ್ಚಕರೇ, ಅಣ್ಣಾತಿಗೆ ಮಾಡ್ಲಿ, ಫಲ ಅವ್ರಿಗೆ ಸಿಗ್ಲಿ. ದೇವರು ಯಾರಿಗ್ ಫಲ ಕೊಡ್ತಾನೋ ಗೊತ್ತಿಲ್ಲ, ಆದ್ರೆ ಪೂಜನ ಶ್ರದ್ಧೆಯಿಂದ ಮಾಡ್ಬೇಕಲ್ವಾ? ಬನ್ನಿ. ಅವ್ರು ಬರಲ್ಲ ಅಂತಿದಾರಲ್ಲ, ನೀವ್ಯಾಕೆ ಬಲವಂತ ಮಾಡ್ತಾ ಇದ್ದೀರಿ ಅರ್ಚಕರೇ? ಅವ್ರ್ಯಾಕಮ್ಮ ದಾನ ಕೊಡಬಾರ್ದು? ಅವ್ರು ಬಂದ್ರೂ ಏನು ಪ್ರಯೋಜನ ಇಲ್ಲ ಅರ್ಚಕ್ರೆ. ದಾನ ಕೊಟ್ರೆ ಮಕ್ಕಳಾಗತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಮಕ್ಕಳು ಆಗ್ಬಾರ್ದು ಅಂತ ಅವಳು ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ. ಎಲ್ಜವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ನೀನು ಹೋಗಪ್ಪ, ದಾನ ಮಾಡು. ದೈವ ಇಚ್ಛೆ ಏನಾಗ್ಬೇಕಂತ ಇರುತ್ತೋ ಅದು ಹಾಗೇ ಆಗುತ್ತೆ. ನಾವೆಲ್ಲರೂ ಅದಕ್ಕೆ ತಲೆ ಬಾಗ್ಲೇಬೇಕು. ನೀವು ದಾನ ಕೊಡ್ಬೋದು, ಬನ್ನಿ. ಯಾಕೋ ಮಾಡಲ್ಲ ಅಂತೀಯ? ಸುಮತಿ, ಸ್ವಲ್ಪ ಲಕ್ಕಿಗೆ ಹೇಳಮ್ಮ. ಲಕ್ಕಿ, ವಿಷಯನ ದೊಡ್ಡದು ಮಾಡಬೇಡ. ಹೋಗು, ನೀನು ಗೀತಾ ದಾನ ಮಾಡಿ. ಇದರಿಂದ ಎಷ್ಟು ಫಲ ಸಿಗುತ್ತೋ ನನಗೆ ಗೊತ್ತಿಲ್ಲ, ಆದರೆ 4 ಜನರ ಮುಂದೆ ನಾಟಕ ಆಡೋದು ಬೇಡ. ಹೋಗು. ಅಮ್ಮ, ನಾನು ಒಂದ್ಸಲ ಡಿಸೈಡ್ ಮಾಡಿದೆ, ನನ್ನ ಮಾತು ನಾನು ಕೇಳಲ್ಲ. ನಿನಗೆ ಬೇಜಾರು ಮಾಡಬೇಕು ಅಂತ ನನ್ನ ಇಂಟೆನ್ಷನೂ ಇಲ್ಲ. ಅಣ್ಣಾತಿಗೆ ಕೊಡಲಿ, ನಾನು ಹೆಲ್ಪ್ ಮಾಡ್ತೀನಿ. ಏನಂತ ಗೀತಾ? ನೀವು ಹೇಗೆ ಹೇಳ್ತಿರೋ ಹಾಗೆ. ಲಕ್ಕಿ, ಬಾರೋ. ಇಲ್ಲ ದತ್ತಣ್ಣ, ನೀವು ದಾನ ಮಾಡಿ, ನಾನು ಎತ್ಕೊಡ್ತೀನಿ.
ಮುಂದಿನ ವರ್ಷದೊಳಗಡೆ ನಿಮ್ಮ ಮನೆಗೆ ತೊಟ್ಲು ಕಟ್ಟೋ ತರ ಆಗ್ಲಿ ಸರ್. ನಿಮಗೆ ಕೃಷ್ಣನ್ ತರ ಮಗು ಹುಟ್ಬೇಕು ಸರ್. ನಿಮ್ಮ ಮನೇಲಿ ದಾನ ಧರ್ಮ ಮಾಡುವಂತ ಮಹಾಲಕ್ಷ್ಮಿ ಹುಟ್ಲಿ. ದತ್ತ ಪಿಂಕಿ ಏನಾರ ಹತ್ರ ಆಶೀರ್ವಾದ ತೊಗೊಳ್ಳಿ. ಹುಷಾರಾಗಿರ್ಬೇಕಲ್ವಾ ನೀವು? ಎಷ್ಟು ತಿಂಗಳಿವಾಗ? ಈಗ 8 ತುಂಬ್ತಾ ಇದೆ ನೋಡಿ, ಈ ತರ ತುಂಬ ಗರ್ಭಿಣಿಯಾಗಿ ಹೊರಗೆ ಬರ್ಬೇಕಾದ್ರೆ ಯಾರನ್ನಾದ್ರೂ ಜೊತೆ ಕರ್ಕೊಂಡ್ ಬರ್ಬೇಕು. ನಮ್ಮ ಮನೆಯವ್ರು ಹೊರಗಡೆ ಇದ್ದಾರೆ ಮೇಡಮ್. ನಿಮ್ಮನ್ನೊಂದು ಕೇಳಲಾ? ಹಾ ಕೇಳಿ. ಸತ್ತಿ ಮುಟ್ಬೋದಾ? ಹಾ ಮುಟ್ಟಿ. ಯಾಕ್ಯಾರೆ ಮಗು ಒದಿತಿದೆ? ನಿಜನಾ? ಕೆಲವ್ರ ಕೈಗುಣನೇ ಆಗಿರುತ್ತೆ. ಮಗು ಇವರು ತನ್ನವ್ರು ಅಂತ ತೋರಿಸ್ಕೊಳ್ಳೋ ರೀತಿ ಇದು. ಇವರು ಮುಟ್ಟಿದ ಮೇಲೆ ಫಸ್ಟ್ ಟೈಮ್ ಮಗು ಒದ್ದಿದ್ದು. ನೋಡಿ, ಮಾಡಿರೋ ದಾನದ ಫಲ ಸಿಗ್ತಾ ಇದೆ. ಗರ್ಭಿಣಿಯರ ಆಶೀರ್ವಾದ ತುಂಬಾ ಒಳ್ಳೆಯದು. ನಿಮಗೆ ಮಗು ಆಗುತ್ತೆ ಅನ್ನೋ ಸೂಚನೆ ಕಾಣಿಸ್ತಾ ಇದೆ. ಅಯ್ಯೋ, ಮಕ್ಕಳೇ ಆಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡೋಗಿ ಮಕ್ಕಳಾಗತ್ತೆ ಅನ್ನೋ ಸೂಚನೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅರ್ಚಕರೇ, ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಇರ್ಬೋದಮ್ಮ, ದೇವ್ರು ಕೊಟ್ಟಿರೋ ಸೂಚನೆ ಅಂತ ಹೇಳಿದೆ. ನಾವು ನೀವು ಹೇಳೋದೆಲ್ಲ ಸುಳ್ಳಾಗ್ಬೋದು, ಆದ್ರೆ ದೇವ್ರು ಕೊಟ್ಟು ಸೂಚನೆ ಎಂದೂ ಸುಳ್ಳಾಗಲ್ಲಲ್ವಾ? ಅಂದ್ರೆ ನೀವ್ ಹೇಳಿದ್ರೆ ಅದ್ ನಿಜ ಆಗ್ಬಿಡತ್ತಾ? ನಿಮ್ ಪ್ರಕಾರ ಡಾಕ್ಟರ್ ಹೇಳಿರೋದೇ ಸುಳ್ಳ? ಅವಳು ಆಪರೇಷನ್ ಮಾಡಿಸ್ಕೊಂಡಿರೋದೇ ಸುಳ್ಳ? ನೋಡಮ್ಮ, ನಾನು ವಿಜ್ಞಾನಕ್ಕೆ ಸವಾಲ್ ಆಗ್ತಾ ಇಲ್ಲ. ಮಗು ಆಗುತ್ತೆ ಅನ್ನೋ ಒಂದು ಸಣ್ಣ ಸೂಚನೆ ಬಗ್ಗೆ ಹೇಳಿದೆ ಅಷ್ಟೇ. ಮುಂದೇನಾಗ್ಬೇಕು ಅದು ಕಾಲವೇ ನಿರ್ಧಾರ ಮಾಡುತ್ತೆ. ಎಂಥ ಶುಭ ಸೂಚನೆ. ಕೇಳ್ತಾ ಇದ್ರೇನೆ ಮನ್ಸಿಗೆ ಎಷ್ಟು ಸಂತೋಷ ಆಗ್ತಾ ಇದೆ. ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ ಶಾಸ್ತ್ರಿಗಳೇ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಅರ್ಚಕರೇ? ಇವಳಿಗೆ ಮಗು ಆಗತ್ತೆ ಅಂದ್ರೆ ನಮ್ ಪಿಂಕಿಗ್ ಮಗು ಆಗಲ್ವಾ? ದಾನ ಧರ್ಮ ಮಾಡಿರೋದು ನನ್ ಮಗಳು, ಇವಳಿಗೆ ತಾನೇ ಫಲ ಸಿಗ್ಬೇಕು.
ಫಲಾನುಫಲಗಳು ಅವ್ರವ್ರ ಶ್ರದ್ಧೆಯಿಂದ ಬರುತ್ತಮ್ಮ. ದೇವ್ರ ಅನುಗ್ರಹ ಯಾರ ಮೇಲೆ ಇದೆಯೋ ಏನೋ, ಮಗು ಆಗ್ಬೋದು ಅಥವಾ ಆಗ್ದೇನೆ ಇರ್ಬೋದು. ಇದು ನಡೆಯುತ್ತೆ ಇದು ನಡೆಯಲ್ಲ ಅಂತ 100% ಭವಿಷ್ಯ ಹೇಳಕ್ಕಂತೂ ಆಗಲ್ಲಮ್ಮ. ಆದರೆ ದೇವ್ರು ಕೊಡೋ ಸೂಚನೆನ ಅರ್ಥ ಮಾಡಿಕೊಂಡು ಮುಂದೆ ಏನು ನಡಿಬೋದು ಅಂತ ನಾನು ಹೇಳಬಲ್ಲೆ. ಆ ಹೆಣ್ಣು ಮಗುವಿನ ತಾಯಿ ಮನಸ್ಸನ್ನ ಗರ್ಭದಲ್ಲಿರೋ ಮಗು ಗುರ್ಸಿದೆ ನೋಡಿ. ಆಕೆಗೆ ಮಗು ಆಗಬೇಕು ಅಂತ ದೇವ್ರ ಅನುಗ್ರಹ ಇದ್ರೆ ಅದು ನಡೆದೇ ನಡೆಯುತ್ತೆ. ಎಲ್ಲರೂ ಬನ್ನಿ, ಎಲ್ಲ ಒಳಗಡೆ ಹೋಗೋಣ. ಆಗ್ಬೋದು. धर्मज्योतिस्वरूपाय ಧರ್ಮಸ್ಥಳರತಾಯ ಚ. ತಗೊಳ್ಳಿ, ಯಾರ ಬದಲಾಯಿಸ್ಕೊಳ್ಳಿ. ಓಂ ದೇವಸ್ಯ ಗೃಹೇ ಮುನಯೋ ವಸಂತೆ ದೇವಾನಾಂ ಕವಯ ಪಾರ್ಥಿವಾಸಃ. ದೇವಾ ಇದಂ ಮೇ ಸುಮನಸ್ಯ ಮಾನೋ ದಿವಿ ದೇವಾ ವಸವೋ ದೀರ್ಘಮಾಯುಃ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಹಾರ ಬಲಸ್ಕೊಡಿ. ಓಂ ಧ್ರುವಂತೆ ರಾಜಾವರಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತರಿಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಅರ್ಚತ ಪ್ರಾರ್ಚತ ಪ್ರಿಯಮೇದಾದೋ ಅರ್ಚತ ಅರ್ಚಂತ ಪುತ್ರಕ ಉತ ಪುರನ್ನಾ ದೃಷ್ಟವರ್ಚತ. ತ್ರಯಂಬಕಂ ಯಜಾಮನೆ ಸುಗಂಧಿಂ ಪುಷ್ಟಿವರ್ಧನಂ. ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳಿ. ನೂರು ವರ್ಷ ಹೀಗೆ ಅನ್ಯೋನ್ಯವಾಗಿ ಸುಖವಾಗಿ ಸಂತೋಷವಾಗಿ ಬಾಳಿ. ಹೋಗು, ಸುಮತಿ ಆಶೀರ್ವಾದ ತಗೋ. ಇದ್ರಿಗೂ ಒಳ್ಳೇದಾಗಿ. ಚೆನ್ನಾಗಿರಿ, ದೇವ್ರು ಒಳ್ಳೇದ್ ಮಾಡಿ. ಗೀತಾ, ಅರ್ಚಕರು ಹೇಳಿದ್ ಕೇಳಿಸ್ಕೊಂಡ್ಯಾ? ಖಂಡಿತ ನಿನಗೆ ಮಕ್ಕಳಾಗತ್ತೆ. ಅದು ಹೇಗಮ್ಮ ಆಗುತ್ತೆ? ನಂಬಿಕೆ ಇರಬೇಕು, ಮೂಢನಂಬಿಕೆ ಅಲ್ಲ. ಆ ದೇವ್ರ ಕಣ್ಬಿಟ್ರೆ ಎಲ್ಲ ಸಾಧ್ಯ ಕಣಮ್ಮ.
ಇಲ್ಲ ಅಮ್ಮ, ಆಗಲ್ಲ ಅಂತ ಗೊತ್ತಿದ್ರು ದೇವ್ರು ಕರುಣಿಸ್ತಾನೆ ಅನ್ನೋದು ತಪ್ಪಲ್ವಾ? ಏನೇ ತಪ್ಪು? ನಾವು ಹಾಗೆ ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡು, ನಾನು ನಂಬಿರೋ ದೇವರು ನನ್ನ ಆಸೆಗಳನ್ನ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ದೇವ್ರ ಶಕ್ತಿನ ನಾನು ಪ್ರಶ್ನೆ ಮಾಡ್ತಿಲ್ಲ ಅಮ್ಮ, ಆದ್ರೆ ನಾವೇನಾದ್ರೂ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ಅದ್ ಸಾಧ್ಯ ಆಗತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕಲ್ವಾ? ಎಕ್ಸಾಮಿಗೆ ನಾವು ಓದ್ಕೊಳ್ದೆ ಹೋಗಿ ದೇವ್ರ ಹತ್ರ ಪಾಸ್ ಮಾಡ್ಬಿಡು ಅಂತ ಕೇಳ್ಕೊಂಡ್ರೆ ಅದಾಗತ್ತಾ? ಸಾಧ್ಯ ಆಗದೆ ಇರೋದನ್ನ ಕೇಳೋದು ಎಷ್ಟು ನ್ಯಾಯ ಹೇಳು? ಎಷ್ಟೋ ಕಾಯಿಲೆಗಳು ನಾವು ದೇವರಿಗೆ ಹರಕೆ ಕಟ್ಕೊಂಡ್ಮೇಲೆ ವಾಸಿ ಆಗಲ್ವಾ? ಅದಕ್ಕೇನ್ ಹೇಳ್ತೀಯಾ? ಇದು ನಾನು ಬೇಕು ಅಂತ ಮಾಡ್ಕೊಂಡಿರೋದಮ್ಮ, ವಾಸಿ ಆಗೋದಕ್ಕೆ ಕಾಯಿಲೆ ಅಲ್ಲ. ಇದು ಹಾಗೆ. ಎಷ್ಟೋ ಸಲ ಡಾಕ್ಟರ್ಗಳು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೈ ಚೆಲ್ಲಿ ಕೂತಿದ್ದಾಗ ದೇವರಿಗೆ ಹರಕೆ ಕಟ್ಕೊಂಡು ಆ ರೋಗಿ ವಾಸಿಯಾಗಿರೋ ನಿದರ್ಶನ ಬೇಕಾದಷ್ಟಿದೆ ಕಣೆ. ಅರ್ಚಕರು ಮನುಷ್ಯರೇ ತಾನೇ ಅಮ್ಮ, ನಮಗ್ ಖುಷಿ ಆಗುತ್ತೆ ಅನ್ನೋದಕ್ಕೆ ಹೇಳಿರ್ತಾರೆ. ನಿನ್ನ ವಿಷಯದಲ್ಲೂ ನಾವು ಆ ನಂಬಿಕೆ ಇಟ್ಕೊಳ್ಳೇಬೇಕು. ಸುಮ್ನೆ ಅರ್ಚಕರ ಬಾಯಲ್ಲಿ ಆ ಮಾತುಗಳು ಬಂದ್ಬಿಡತ್ತಾಗಿತ್ತಾ? ಯಾವ ವಿಷಯನ ನಾವು ಬಲವಾಗಿ ನಂಬ್ತೀವೋ ಅದು ಹಾಗೇ ಆಗುತ್ತೆ. ಮೊದಲು ನಾವು ಆ ನಂಬಿಕೆ ಇಟ್ಕೋಬೇಕು.